ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ನಮ್ಮ ದೇಶದ ನಾಳಿನ ಭರವಸೆಗಳು, ದೂರದೃಷ್ಟಿ ಹಾಗೂ ಸಹಿಷ್ಣುತೆಯನ್ನ ಪ್ರತಿಬಿಂಬಿಸುವ ಪಕ್ಷ. ಕಾಂಗ್ರೆಸ್ ಪಕ್ಷದ ಶೌರ್ಯ, ತ್ಯಾಗ ಮತ್ತು ದೇಶದ ಸ್ವಾತಂತ್ರ್ಯಕ್ಕಾಗಿ ತೋರಿದ ಬದ್ಧತೆಯು ಇತಿಹಾಸದ ಪುಟಗಳಲ್ಲಿ ದಾಖಲಾಗಿದೆ. ಸ್ವಾತಂತ್ರ್ಯ ನಂತರವೂ ನ್ಯಾಯ, ಸಮಾನತೆ ಮತ್ತು ಪ್ರಗತಿಯ ಸಂಕೇತವಾಗಿ ನಿಂತಿದೆ. ಪ್ರತಿಯೊಬ್ಬ ಭಾರತೀಯನಲ್ಲೂ ಭರವಸೆ ಮತ್ತು ಏಕತೆಯ ಭಾವನೆಯನ್ನ ಮೂಡಿಸುತ್ತಿದೆ. 1885ರಲ್ಲಿ ಸ್ಥಾಪನೆಯಾದ ಕಾಂಗ್ರೆಸ್ ಪಕ್ಷ ದೇಶಕ್ಕೆ ಸ್ವಾತಂತ್ರ್ಯ ದೊರಕಿಸಿಕೊಡುವಲ್ಲಿಂದ ತೊಡಗಿ ಆಧುನಿಕ ಸಮಾನ ಭಾರತವನ್ನ ನಿರ್ಮಿಸುವವರೆಗೆ ಭವ್ಯ ಭಾರತದ ಭವಿಷ್ಯವನ್ನ ನಿರ್ಮಿಸುವಲ್ಲಿ ಮುಂಚೂಣಿಯಲ್ಲಿದೆ. ಕಾಂಗ್ರೆಸ್ಸಿನ ಕತೆ ಕೇವಲ ರಾಜಕೀಯ ಚಳುವಳಿಯೊಂದರ ಕಥೆಯಲ್ಲ, ಇದು ಭಾರತದ ಕತೆ. ಪಕ್ಷವು ಸಾಗಿ ಬಂದ ಪ್ರತಿಯೊಂದು ಹಾದಿಯು ದೇಶದ ಒಳಿತಿಗಾಗಿ ಪಟ್ಟ ಶ್ರಮ, ಸಮರ್ಪಣಾ ಭಾವ ಮತ್ತು ತ್ಯಾಗದ ಸಂಕೇತವಾಗಿದೆ. ಕಾಂಗ್ರೆಸ್ ಪಕ್ಷವು ಕ್ರಮಿಸಿದ ಐತಿಹಾಸಿಕ ಮೈಲಿಗಲ್ಲುಗಳನ್ನು ಮತ್ತೊಮ್ಮೆ ನಾವು ನೆನಪಿಸಿಕೊಳ್ಳೋಣ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷವು ಸ್ಥಾಪನೆಯಾಗಿ 140 ವರ್ಷಗಳನ್ನ ಪೂರೈಸುತ್ತಿರುವ ವೇಳೆಯಲ್ಲಿ ಗತಕಾಲವನ್ನ ಸ್ಮರಿಸುವುದರ ಜೊತೆಗೆ ಕಾಂಗ್ರೆಸ್ ಪಕ್ಷವು ಪ್ರತಿಪಾದಿಸಿದ ತತ್ವಾದರ್ಶಗಳನ್ನು ಮತ್ತೆ ಅಳವಡಿಸಿಕೊಳ್ಳಬೇಕಾದ ಅಗತ್ಯತೆ ಇದೆ. ಕಾಂಗ್ರೆಸ್ ಪಕ್ಷವು ಸದಾ ನಾಗರಿಕರ ಹಿತವನ್ನೇ ಬಯಸುತ್ತಾ ಬಂದಿದೆ. ಸವಾಲುಗಳು ಹಾಗೂ ಸಂಘರ್ಷಗಳನ್ನು ಮೆಟ್ಟಿ ನಿಂತು ಸಂವಿಧಾನದ ರಕ್ಷಣೆಗಾಗಿ ಅಸಮಾನತೆಯನ್ನ ಹೋಗಲಾಡಿಸಲು ಕಂಕಣಬದ್ಧವಾಗಿದೆ. ಬನ್ನಿ, ಕಾಂಗ್ರೆಸ್ಸಿನ ಪ್ರಗತಿಪರ ಕಾರ್ಯಗಳು ಹಾಗೂ ಸೇವೆಯಿಂದ ಪ್ರೇರಿತಗೊಂಡು ಒಗ್ಗಟ್ಟಿನ, ಸಮಾನತೆ ಮತ್ತು ಮುಂದಿನ ಪೀಳಿಗೆಗೆ ಭರವಸೆಯಿಂದ ತುಂಬಿದ ಭಾರತವನ್ನ ನಿರ್ಮಿಸಲು ಪಣ ತೊಡೋಣ. ಜೈ ಹಿಂದ್.